ಎಂ ಕೃಷ್ಣ ಅವ್ರಿಗೆ ಬಹಳ ಆಪ್ತರಾಗಿದ್ದವರು ಎಚ್ ವಿಶ್ವನಾಥ್ ಅವ್ರು ಹೇಗಂದ್ರೆ ಅನೇಕರ ಬಗ್ಗೆ ಅಸಮಾಧಾನ ಹೊಂದಿದ್ದಾರೆ. ಆದರೆ ಇವರನ್ನ ರಾಜಕೀಯ ಗುರು ಅಂತ ಸ್ವೀಕಾರ ಮಾಡಿಬಿಟ್ರು. ಪ್ರತಿ ವೇದಿಕೆಯಲ್ಲೂ ಪ್ರತಿ ಹಂತದಲ್ಲೂ ಕೂಡ ಎಂ ಕೃಷ್ಣ ಅವರನ್ನ ಹೊಗಳ್ತಾ ಇದ್ರು. ಎಚ್ ವಿಶ್ವನಾಥ್ ಅಷ್ಟು ಅತ್ಯಾಪ್ತರಾಗಿದ್ರು. ಇವತ್ತು ಅವರ ಅಗಲಿಕೆಯ ಸಂದರ್ಭದಲ್ಲಿ ಅವರ ಜೊತೆಗಿನ ಒಡನಾಟವನ್ನ ನೆನಪು ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಬಿಸಿ ಊಟ ಯೋಜನೆ ಜಾರಿಗೆ ತಂದಿದ್ದು, ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಎಂ ಕೃಷ್ಣ ನಿಧನ ಆಗಿರುವಂಥದ್ದು, ಅವರ ಜೊತೆ ಸಾಕಷ್ಟು ಒಡನಾಟ ಹೊಂದಿದ್ದಂಥ ಮತ್ತು ಅವರ ಸಚಿವ ಸಂಪುಟದಲ್ಲಿ ಸಹೋದ್ಯೋಗಿ ಆಗಿದ್ದಂಥ ಮತ್ತು ಅವರ ವಿಚಾರಣೆ ಸಾಕಷ್ಟು ಬಲ್ಲಂತಹ ಎಚ್ ವಿಶ್ವನಾಥ್ ಅವರು ನಮ್ಮ ಜೊತೆ. ಬಹುಶಃ ಎಂ ಕೃಷ್ಣ ಅವರ ಬಗ್ಗೆ ಎಚ್ ವಿಶ್ವನಾಥ್ರಿಗೂ ಅಷ್ಟು ಗೊತ್ತಿರುವಂಥದ್ದು ಮತ್ತು ಗೊತ್ತಿಲ್ಲದೇ ಇರುವಂಥ ಒಂದಷ್ಟು ಸಂಗತಿಗಳು ಕೂಡ ಯಾರಿಗೂ ಗೊತ್ತಿಲ್ಲ, ಆ ಮಟ್ಟಿಗೆ ಇರುವಂಥದ್ದು. ಸರ್, ಎಂ ಕೃಷ್ಣ ಫಸ್ಟ್ ನಿಧನ ಆಗಿರುವಂಥದ್ದು, ಎಲ್ಲ ಕಡೆ ಸಂತಾಪ ಇರುವಂಥದ್ದು. ನೀವು ಅವ್ರ ಜೊತೆ ಭಾಳಷ್ಟು ಅಂದರೆ ಒಡನಾಟ ಇದ್ದಂತು, ಏನನ್ಸುತ್ತೆ ಅವ್ರ ಜೊತೆ ಸಾಕಷ್ಟು ಒಡನಾಟ ಇದ್ದಂತು? ನಾವೆಲ್ಲ ಸ್ಟೂಡೆಂಟ್ಸ್ಗಳಾಗಿದ್ದಾಗ ಅವ್ರ ಎಲೆಕ್ಷನ್ ಕ್ಯಾಂಪೇನ್ಗೆಲ್ಲ ಹೋಗ್ತಾ ಇತ್ತು. ಹಾಗಾಗಿ ಅವರು ಮುಖ್ಯಮಂತ್ರಿ ಆದಾಗ ನನ್ನನ್ನು ಅವರ ಸಂಪುಟದಲ್ಲಿ ಸಚಿವ ಸಹೋದ್ಯೋಗಿಯಾಗಿ ನೇಮಿಸಿಕೊಂಡ್ರು. ಅವಾಗ ನನಗೆ ಶಾಲಾ ಶಿಕ್ಷಣ ಮಂತ್ರಿ ಕೊಟ್ಟರು. ಜೊತೆಲಿದ್ದವರೆಲ್ಲ, ಏನು ಸರ್ ಈ ಮಂತ್ರಿ ಕೊಟ್ಟಿದ್ದೀರಿ ಅವ್ರಿಗೆ, ಭಾಳ ಯಾವ್ದಾರು ಇನ್ನೂ ಒಳ್ಳೆ, ಇದಕ್ಕಿಂತ ಒಳ್ಳೇದು ಯಾವುದು? ಯಾಕೆಂದ್ರೆ ನನ್ನ ಆದ್ಯತೆ, ನನ್ನ ಸರ್ಕಾರದ ಆದ್ಯತೆ ಅಕ್ಷರ ಮತ್ತು ಆರೋಗ್ಯ. ಹಾಗಾಗಿ ವಿಶ್ವನಾಥ್ಗೆ ಅಕ್ಷರದ ಕೊಟ್ಟಿದ್ದೀರಿ. ನಾನು ಕೂಡ ಅದನ್ನು ಸಂತೋಷವಾಗಿ ಒಪ್ಪಿಕೊಂಡು, ಬಹುಶಃ ನಾವು ಶಿಕ್ಷಣದಲ್ಲಿ ಅವ್ರ ಕಾಲದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು. ಮಧ್ಯಾಹ್ನದ ಬಿಸಿ ಊಟ ಜಾರಿಗೆ ತರಬೇಕಾದ್ರೆ ಆ ಘಟನೆ ಏನಂತ ನೆನೆಸ್ಕೊಳ್ತೀರಾ ಸರ್? ಮಧ್ಯಾಹ್ನದ ಊಟ ಜಾರಿಗೆ ತರಬೇಕಾದ್ರೆ ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ತಾಲೂಕಿನಲ್ಲಿ ಒಂದು ಕಲ್ಕುಟಿಗರ ಹೆಣ್ಣು ಮಗಳು ಮಗುನೇ ಮಾರಿಬಿಡ್ತಾಳೆ. ಆವಾಗ ದೊಡ್ಡ ಗಲಾಟೆ ಆಗುತ್ತೆ. ಕೃಷ್ಣ ಅವ್ರು ನನ್ನನ್ನೇ ಅಲ್ಲಿ ಹೋಗಿ ಸರಿ ಮಾಡಿ ಬನ್ನಿ ಅಂತಾರೆ. ನಾವು ಮತ್ತು ಅಧಿಕಾರಿಗಳೆಲ್ಲ ಹೋಗಿ ಆ ಮಗುನ ಮತ್ತೆ ವಾಪಸ್ ತಗೊಂಡು ತಾಯಿ ಮಗುನ ಡೆಸ್ಟಿಟ್ಯೂಟ್ಗೆ ಹೋಗ್ಬಿಟ್ಟು ನಾವು ಹೈದರಾಬಾದ್ ಏರ್ಪೋರ್ಟ್ಗೆ ಬರ್ತಾ ಇರ್ಬೇಕಾದ್ರೆ ಈಗ ಮಧ್ಯಾಹ್ನ 3 ಗಂಟೆ ನಾನು ಪಾನ್ ಹಾಕೋತಾ ಇದ್ದೆ. ಪಾನ್ ಉಗಿಲಿಕ್ಕೆ ಕಾರಿಂದ ಇಳಿದು ನಿಂತಿದ್ದು ನಾವು. ಒಂದು ಹೆಣ್ಮಗಳು ಆ ಬಿಸಿಲಲ್ಲಿ, ಸುಡು ಬಿಸಿಲಲ್ಲಿ ಕಾಲಿಗೆ ಚಪ್ಪಲಿ ಇಲ್ಲ, ಬರಾಬರ ಹೋಗ್ತಾ ಇದ್ದಾಳೆ. ನಾವು ಯಾಕಮ್ಮ ಇಷ್ಟು ಭಾಳ ದೌಡ್ ಹೋಗ್ತಾ ಇದೆಯಲ್ಲ? ಇಲ್ರಿ ಸರಿ, ನಾನು ಕೂಲಿಗೆ ಬಂದಲ್ರಿ, ಕೂಲಿಗೆ ಹೋಗೋ ಮುನ್ನ ನನ್ನ ಮಗುನ ಶಾಲೆಗೆ ಬಿಟ್ಟು ಬಂದಿದ್ರಿ. ಇಷ್ಟೊತ್ತಾಯಿತು. ಅದು ಅನ್ನಕ್ಕೆ ಯಾರ ಮನೆ ಬಾಗಿಲು ಬಿಡಿತಾ ಇದ್ವು, ಏನಾದರೂ ತಿನ್ನಿಸ್ಬಿಟ್ಟು ಬರ್ಲಿಕ್ಕೆ ಹೋಗ್ತಾನೆ ತಾಯಿ ಕರುಳು. ಆಗ ಹೋಗ್ಲಿ ಮನೆಯಲ್ಲಿ ಮಾಡಿ ಇಟ್ಟಿದ್ದೀಯಾ ತಿನ್ನಿಸ್ಲಿಕ್ಕೆ ಅಂತ ಕೇಳಿದ್ವು ನಾವು. ಇಲ್ರಿ ಸರ, ಮತ್ತೆ ಅಲ್ಲಿ ಹೋಗಿ ಬೇಡಿ ಅದಕ್ಕೆಲ್ಲರೂ ತಿನ್ನಿಸ್ಬಿಟ್ಟು ಬರ್ಬೇಕು. ಮನೇಲಿ ಏನಿಲ್ಲ, ಮಗು ತಿನ್ನಿಸ್ಲಿಕ್ಕೆ ಅರ್ಧ ದಿವಸ ಕೆಲಸ ಹೋಯಿತು. ಆಗ ನಾನು ನಮ್ಮ ಅಧಿಕಾರಿಗಳಿಗೆ ಕೇಳಿದ್ರೇನ್ರಿ, ಆ ಯಮ್ಮನ ಕೂಗು ಕೇಳಿದ್ರ? ಮನೇಲಿ ಏನಿಲ್ಲ, ಆದರೂ ತಾಯಿ ಕರುಳು ಸಮಯ ಏನಾದರೂ ಮಾಡಬೇಕು. ಸರ್ಕಾರ ಯಾವುದಾದ್ರು ಸರ್ಕಾರಕ್ಕೆ ಕಣ್ಣು ಮೂಗು ಕಿವಿ ಹೃದಯ ಇದ್ದರೆ ಈ ಅಮ್ಮನ ಮಾತನ್ನ ಭಾಳ ಗಂಭೀರವಾಗಿ ತೊಗೊಂಡು ಮಧ್ಯಾಹ್ನ ಮಕ್ಕಳು ಊಟ ಕೊಡಬೇಕು. ಅಲ್ಲಿಂದ ನೆಕ್ಸ್ಟ್ ಡೇನೇ ಮೀಟಿಂಗ್ಗಳು ಶುರು ಮಾಡೋದು. ಭಾಳ ದೊಡ್ಡದಾಗಿ ಆಯಿತು. ಅದು ಪ್ರಾರಂಭ ಆಗಿದ್ದ ಆ ಅಮ್ಮ ನೋಡಿ, ಇದೆ ಜನತಂತ್ರ ವ್ಯವಸ್ಥೆಯಲ್ಲಿ ಜನರು ಸರ್ಕಾರಕ್ಕೆ ಪಾಠ ಹೇಳ್ಕೊಡ್ತಾರೆ. ಅದನ್ನು ಮುಕ್ತವಾಗಿ ಸ್ವೀಕಾರ ಮಾಡಿ ಅದನ್ನು ಗಂಭೀರವಾಗಿ ಮುಂದಕ್ಕೆ ಏನು ಮಾಡಬೇಕು ಅದನ್ನು ಸರ್ಕಾರ ಯೋಚನೆ ಮಾಡಬೇಕು. ಇದು ಸರ್ಕಾರದ ನೀತಿ ಆಗಬೇಕು. ಹಾಗಾಗಿ ಎಂ ಕೃಷ್ಣರವ್ರ ಸರ್ಕಾರ ಮಕ್ಕಳಿಗೆ ಅನ್ನ ಕೊಟ್ಟು ಅಕ್ಷರ ಕೊಡ್ತು. ಸರ್ಕಾರದಲ್ಲಿ ನಾನು ಸಹಕಾರ ಮಂತ್ರಿ ಇದ್ದೆ. ಆವಾಗ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಮಾಡಿದ್ರು ರೈತರಿಗೆ. ಕೇವಲ 5 ರೂಪಾಯಿಗೆ ಸಹಕಾರಿ ಮೆಂಬರ್ಶಿಪ್ಗೆ 3 ಲಕ್ಷ ರೂಪಾಯಿ ತನಕ ಹಾರ್ಟ್ ಆಪರೇಷನ್, ಕಿಡ್ನಿ, ಹೆಣ್ಮಕ್ಳು ಯೂಟ್ರಸ್ ಆಪರೇಷನ್, ಅದು ಇದು ಬೇಕಾಟಾಯಿತು.
ಅದ್ರ ಜೊತೆಗೆ ಎಸ್ ಎಂ ಕೃಷ್ಣ ಅವ್ರಿಗೆ ಬಹಳ ಆಪ್ತರಾಗಿದ್ದವರು ಎಚ್ ವಿಶ್ವನಾಥ್ ಅವ್ರು ಹೇಗಂದ್ರೆ ಅನೇಕರ ಬಗ್ಗೆ ಅಸಮಾಧಾನ ಹೊಂದಿದ್ದಾರೆ. ಆದ್ರೆ ಇವರನ್ನ ರಾಜಕೀಯ ಗುರು ಅಂತ ಸ್ವೀಕಾರ ಮಾಡಿಬಿಟ್ರು. ಪ್ರತಿ ವೇದಿಕೆಯಲ್ಲೂ ಪ್ರತಿ ಹಂತದಲ್ಲೂ ಕೂಡ ಎಸ್ ಎಂ ಕೃಷ್ಣ ಅವರನ್ನ ಹೊಗಳ್ತಾ ಇದ್ರು. ಎಚ್ ವಿಶ್ವನಾಥ್ ಅಷ್ಟು ಅತ್ಯಾಪ್ತರಾಗಿದ್ರು. ಇವತ್ತು ಅವರ ಅಗಲಿಕೆಯ ಸಂದರ್ಭದಲ್ಲಿ ಅವರ ಜೊತೆಗಿನ ಒಡನಾಟವನ್ನ ನೆನಪು ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಬಿಸಿ ಊಟ ಯೋಜನೆ ಜಾರಿಗೆ ತಂದಿದ್ದು, ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಎಸ್ ಎಂ ಕೃಷ್ಣ ನಿಧನ ಆಗಿರುವಂಥದ್ದು, ಅವರ ಜೊತೆ ಸಾಕಷ್ಟು ಒಡನಾಟ ಹೊಂದಿದ್ದಂಥ ಮತ್ತು ಅವರ ಸಚಿವ ಸಂಪುಟದಲ್ಲಿ ಸಹೋದ್ಯೋಗಿ ಆಗಿದ್ದಂಥ ಮತ್ತು ಅವರ ವಿಚಾರಣೆ ಸಾಕಷ್ಟು ಬಲ್ಲಂತಹ ಎಚ್ ವಿಶ್ವನಾಥ್ ಅವರು ನಮ್ಮ ಜೊತೆ. ಬಹುಶಃ ಎಸ್ ಎಂ ಕೃಷ್ಣ ಅವರ ಬಗ್ಗೆ ಎಚ್ ವಿಶ್ವನಾಥ್ರಿಗಷ್ಟು ಗೊತ್ತಿರುವಂಥದ್ದು ಮತ್ತು ಗೊತ್ತಿಲ್ಲದೇ ಇರುವಂಥ ಒಂದಷ್ಟು ಸಂಗತಿಗಳು ಕೂಡ ಯಾರಿಗೂ ಗೊತ್ತಿಲ್ಲ, ಆ ಮಟ್ಟಿಗೆ ಇರುವಂಥದ್ದು. ಸರ್, ಎಸ್ ಎಂ ಕೃಷ್ಣ ಫಸ್ಟ್ ನಿಧನ ಆಗಿರುವಂಥದ್ದು, ಎಲ್ಲ ಕಡೆ ಸಂತಾಪ ಇರುವಂಥದ್ದು. ನೀವು ಅವ್ರ ಜೊತೆ ಭಾಳಷ್ಟು ಅಂದರೆ ಒಡನಾಟ ಇದ್ದಂತು, ಏನನ್ಸುತ್ತೆ ಅವ್ರ ಜೊತೆ ಸಾಕಷ್ಟು ಒಡನಾಟ ಇದ್ದಂತು? ನಾವೆಲ್ಲ ಸ್ಟೂಡೆಂಟ್ಸ್ಗಳಾಗಿದ್ದಾಗ ಅವ್ರ ಎಲೆಕ್ಷನ್ ಕ್ಯಾಂಪೇನ್ಗೆಲ್ಲ ಹೋಗ್ತಾ ಇತ್ತು. ಹಾಗಾಗಿ ಅವರು ಮುಖ್ಯಮಂತ್ರಿ ಆದಾಗ ನನ್ನನ್ನು ಅವರ ಸಂಪುಟದಲ್ಲಿ ಸಚಿವ ಸಹೋದ್ಯೋಗಿಯಾಗಿ ನೇಮಿಸಿಕೊಂಡ್ರು. ಅವಾಗ ನನಗೆ ಶಾಲಾ ಶಿಕ್ಷಣ ಮಂತ್ರಿ ಕೊಟ್ಟರು. ಜೊತೆಲಿದ್ದವರೆಲ್ಲ, ಏನು ಸರ್ ಈ ಮಂತ್ರಿ ಕೊಟ್ಟಿದ್ದೀರಿ ಅವ್ರಿಗೆ, ಭಾಳ ಯಾವ್ದಾರು ಇನ್ನೂ ಒಳ್ಳೆ, ಇದಕ್ಕಿಂತ ಒಳ್ಳೇದು ಯಾವುದು? ಯಾಕೆಂದ್ರೆ ನನ್ನ ಆದ್ಯತೆ, ನನ್ನ ಸರ್ಕಾರದ ಆದ್ಯತೆ ಅಕ್ಷರ ಮತ್ತು ಆರೋಗ್ಯ. ಹಾಗಾಗಿ ವಿಶ್ವನಾಥ್ಗೆ ಅಕ್ಷರದ ಕೊಟ್ಟಿದ್ದೀರಿ. ನಾನು ಕೂಡ ಅದನ್ನು ಸಂತೋಷವಾಗಿ ಒಪ್ಪಿಕೊಂಡು, ಬಹುಶಃ ನಾವು ಶಿಕ್ಷಣದಲ್ಲಿ ಅವ್ರ ಕಾಲದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು. ಮಧ್ಯಾಹ್ನದ ಬಿಸಿ ಊಟ ಜಾರಿಗೆ ತರಬೇಕಾದ್ರೆ ಆ ಘಟನೆ ಏನಂತ ನೆನೆಸ್ಕೊಳ್ತೀರಾ ಸರ್? ಮಧ್ಯಾಹ್ನದ ಊಟ ಜಾರಿಗೆ ತರಬೇಕಾದ್ರೆ ಗುಲ್ಬರ್ಗಾ ಜಿಲ್ಲೆ ಚಿಂಚೋಳಿ ತಾಲೂಕಿನಲ್ಲಿ ಒಂದು ಕಲ್ಕುಟಿಗರ ಹೆಣ್ಣು ಮಗಳು ಮಗುನೇ ಮಾರಿಬಿಡ್ತಾಳೆ. ಆವಾಗ ದೊಡ್ಡ ಗಲಾಟೆ ಆಗುತ್ತೆ. ಕೃಷ್ಣ ಅವ್ರು ನನ್ನನ್ನೇ ಅಲ್ಲಿ ಹೋಗಿ ಸರಿ ಮಾಡಿ ಬನ್ನಿ ಅಂತಾರೆ. ನಾವು ಮತ್ತು ಅಧಿಕಾರಿಗಳೆಲ್ಲ ಹೋಗಿ ಆ ಮಗುನ ಮತ್ತೆ ವಾಪಸ್ ತಗೊಂಡು ತಾಯಿ ಮಗುನ ಡೆಸ್ಟಿಟ್ಯೂಟ್ಗೆ ಹೋಗ್ಬಿಟ್ಟು ನಾವು ಹೈದರಾಬಾದ್ ಏರ್ಪೋರ್ಟ್ಗೆ ಬರ್ತಾ ಇರ್ಬೇಕಾದ್ರೆ ಈಗ ಮಧ್ಯಾಹ್ನ 3 ಗಂಟೆ ನಾನು ಪಾನ್ ಹಾಕೋತಾ ಇದ್ದೆ. ಪಾನ್ ಉಗಿಲಿಕ್ಕೆ ಕಾರಿಂದ ಇಳಿದು ನಿಂತಿದ್ದು ನಾವು. ಒಂದು ಹೆಣ್ಮಗಳು ಆ ಬಿಸಿಲಲ್ಲಿ, ಸುಡು ಬಿಸಿಲಲ್ಲಿ ಕಾಲಿಗೆ ಚಪ್ಪಲಿ ಇಲ್ಲ, ಬರಾಬರ ಹೋಗ್ತಾ ಇದ್ದಾಳೆ. ನಾವು ಯಾಕಮ್ಮ ಇಷ್ಟು ಭಾಳ ದೌಡ್ ಹೋಗ್ತಾ ಇದೆಯಲ್ಲ? ಇಲ್ರಿ ಸರಿ, ನಾನು ಕೂಲಿಗೆ ಬಂದಲ್ರಿ, ಕೂಲಿಗೆ ಹೋಗೋ ಮುನ್ನ ನನ್ನ ಮಗುನ ಶಾಲೆಗೆ ಬಿಟ್ಟು ಬಂದಿದ್ರಿ. ಇಷ್ಟೊತ್ತಾಯಿತು. ಅದು ಅನ್ನಕ್ಕೆ ಯಾರ ಮನೆ ಬಾಗಿಲು ಬಿಡಿತಾ ಇದ್ವು, ಏನಾದರೂ ತಿನ್ನಿಸ್ಬಿಟ್ಟು ಬರ್ಲಿಕ್ಕೆ ಹೋಗ್ತಾನೆ ತಾಯಿ ಕರುಳು. ಆಗ ಹೋಗ್ಲಿ ಮನೆಯಲ್ಲಿ ಮಾಡಿ ಇಟ್ಟಿದ್ದೀಯಾ ತಿನ್ನಿಸ್ಲಿಕ್ಕೆ ಅಂತ ಕೇಳಿದ್ವು ನಾವು. ಇಲ್ರಿ ಸರ, ಮತ್ತೆ ಅಲ್ಲಿ ಹೋಗಿ ಬೇಡಿ ಅದಕ್ಕೆಲ್ಲರೂ ತಿನ್ನಿಸ್ಬಿಟ್ಟು ಬರ್ಬೇಕು. ಮನೇಲಿ ಏನಿಲ್ಲ, ಮಗು ತಿನ್ನಿಸ್ಲಿಕ್ಕೆ ಅರ್ಧ ದಿವಸ ಕೆಲಸ ಹೋಯಿತು. ಆಗ ನಾನು ನಮ್ಮ ಅಧಿಕಾರಿಗಳಿಗೆ ಕೇಳಿದ್ರೇನ್ರಿ, ಆ ಯಮ್ಮನ ಕೂಗು ಕೇಳಿದ್ರ? ಮನೇಲಿ ಏನಿಲ್ಲ, ಆದರೂ ತಾಯಿ ಕರುಳು ಸಮಯ ಏನಾದರೂ ಮಾಡಬೇಕು. ಸರ್ಕಾರ ಯಾವುದಾದ್ರು ಸರ್ಕಾರಕ್ಕೆ ಕಣ್ಣು ಮೂಗು ಕಿವಿ ಹೃದಯ ಇದ್ದರೆ ಈ ಅಮ್ಮನ ಮಾತನ್ನ ಭಾಳ ಗಂಭೀರವಾಗಿ ತೊಗೊಂಡು ಮಧ್ಯಾಹ್ನ ಮಕ್ಕಳು ಊಟ ಕೊಡಬೇಕು. ಅಲ್ಲಿಂದ ನೆಕ್ಸ್ಟ್ ಡೇನೇ ಮೀಟಿಂಗ್ಗಳು ಶುರು ಮಾಡೋದು. ಭಾಳ ದೊಡ್ಡದಾಗಿ ಆಯಿತು. ಅದು ಪ್ರಾರಂಭ ಆಗಿದ್ದ ಆ ಅಮ್ಮ ನೋಡಿ, ಇದೆ ಜನತಂತ್ರ ವ್ಯವಸ್ಥೆಯಲ್ಲಿ ಜನರು ಸರ್ಕಾರಕ್ಕೆ ಪಾಠ ಹೇಳ್ಕೊಡ್ತಾರೆ. ಅದನ್ನು ಮುಕ್ತವಾಗಿ ಸ್ವೀಕಾರ ಮಾಡಿ ಅದನ್ನು ಗಂಭೀರವಾಗಿ ಮುಂದಕ್ಕೆ ಏನು ಮಾಡಬೇಕು ಅದನ್ನು ಸರ್ಕಾರ ಯೋಚನೆ ಮಾಡಬೇಕು. ಇದು ಸರ್ಕಾರದ ನೀತಿ ಆಗಬೇಕು. ಹಾಗಾಗಿ ಎಸ್ ಎಂ ಕೃಷ್ಣರವ್ರ ಸರ್ಕಾರ ಮಕ್ಕಳಿಗೆ ಅನ್ನ ಕೊಟ್ಟು ಅಕ್ಷರ ಕೊಡ್ತು. ಸರ್ಕಾರದಲ್ಲಿ ನಾನು ಸಹಕಾರ ಮಂತ್ರಿ ಇದ್ದೆ. ಆವಾಗ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಮಾಡಿದ್ರು ರೈತರಿಗೆ. ಕೇವಲ 5 ರೂಪಾಯಿಗೆ ಸಹಕಾರಿ ಮೆಂಬರ್ಶಿಪ್ಗೆ 3 ಲಕ್ಷ ರೂಪಾಯಿ ತನಕ ಹಾರ್ಟ್ ಆಪರೇಷನ್, ಕಿಡ್ನಿ, ಹೆಣ್ಮಕ್ಳು ಯೂಟ್ರಸ್ ಆಪರೇಷನ್, ಅದು ಇದು ಬೇಕಾಟಾಯಿತು. ಅದ್ರ ಜೊತೆ